ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಋಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ನಿಮಗೆ ನನ್ನ ಕಿಚನ್ನ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಬೇಗ ಬೇಗ ಕೈಗೆ ಸಿಗೋ ರೀತಿಯೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನದೊಂದು ಪುಟ್ಟ ಕಿಚನ್ನು. ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲಿ. ನನ್ನ ಕಿಚನ್ನ ಯಾವ ರೀತಿ ಆರ್ಗನೈಸ್ ಮಾಡಿಟ್ಕೋಬೇಕೋ ಆ ರೀತಿ ಮಾಡಿಟ್ಕೊಂಡಿದ್ದೀನಿ. ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರೋದಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡ್ತಿರ್ಬೋದು, ಇದನ್ನು ನಾನೇ ತಯಾರು ಮಾಡಿರೋ ಪಾಟು. ಮತ್ತು ಈ ಕಡೆ ಬಂದರೆ ಈ ಕಿಚನಲ್ಲಿ ಒಂದೇ ಶೆಲ್ಫ್ ಕೊಟ್ಟಿರೋದು. ಸೊ ಈ ಒಂದು ಶೆಲ್ಫಿಗೆ ನಾನು ಎಷ್ಟು ಜೋಡಿಸ್ಬೇಕೋ ಅಷ್ಟನ್ನು ಜೋಡಿಸ್ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಮೇಲೆ ನೋಡ್ತಿರ್ಬೋದು, ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ಮೇಲ್ಗಡೆನೇ ಜೋಡಿಸ್ಕೊಂಡಿದ್ದೀನಿ. ಆರ್ಡರ್ ಮಾಡಿ ತರಿಸ್ಕೊಂಡಿದ್ದ ಬಾಕ್ಸ್ಗಳನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಟೀಲ್ ಬಾಕ್ಸ್ಗಳು ಯೂಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ಮೇಲೆ ಎಲ್ಲ ಜೋಡಿಸಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ನೀರು ಕ್ಯಾನ್ಗಳಾಗಿರ್ಬೋದು, ರಾಗಿ ಹಿಟ್ಟಿನ ಬಾಕ್ಸು, ಅಕ್ಕಿ ಬಾಕ್ಸ್ಗಳು, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ, ತೆಂಗಿನಕಾಯಿಗಳು ಎಲ್ಲ ಕೆಳಗಡೆನೇ ಸ್ಟೋರ್ ಮಾಡಿ ಇಟ್ಕೋತೀನಿ. ನನ್ನ ಕಿಚನ್ ಔಟ್ಲುಕ್ ಈ ರೀತಿ ಇರುತ್ತೆ. ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ನಾನು ಇದಕ್ಕೆ ಶುಂಠಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ತೆಂಗಿನಕಾಯಿ ಇಷ್ಟನ್ನು ಮಿಕ್ಸಿ ಮಾಡ್ಕೋತೀನಿ. ಕೆಲವೊಬ್ಬರು ಹುರಿದು ಮಾಡ್ತಾರೆ. ಹುರಿದು ಮಾಡೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ. ಹುರಿದೇನೂ ಮಾಡಬಹುದು. ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಮೊದಲಿಗೆ ಹೇಳ್ದಾಗೆ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲದನ್ನು ಗ್ರೈಂಡ್ ಮಾಡ್ಕೋತೀನಿ. ಹಸಿದನ್ನೇ ಹಾಕ್ತಾಯಿದ್ದೀನಿ. ಇದು ಮೊಳಕೆ ಹುರುಳಿಕಾಳು ಸಾಂಬಾರಾಗಿದ್ರೂ ಸೇಮ್ ನಾವು ಚಿಕನ್ ಸಾಂಬಾರಲ್ಲಿ ಊಟ ಮಾಡ್ತಾಯಿದ್ದೀವೇನೋ ಅನ್ನೋ ರೀತಿಯೇ ಇರುತ್ತೆ. ಸೇಮ್ ಚಿಕನ್ ಒಂದಿರಲ್ಲ ಅಷ್ಟೇ, ಬಟ್ ಇನ್ನೆಲ್ಲ ಚಿಕನ್ ಸಾಂಬಾರು ಥರನೇ ಇರುತ್ತೆ. ಚಕ್ಕೆ ಲವಂಗನೂ ಹಾಕಿರೋದ್ರಿಂದ ಗರಂ ಮಸಾಲ ನಾನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಚಕ್ಕೆ ಲವಂಗ ಇಷ್ಟ ಆಗಲಿಲ್ಲ ಹಾಕೋದಕ್ಕೆ ಅಂತಂದರೆ ನೀವು ಡೈರೆಕ್ಟಾಗಿ ಅರ್ಧ ಸ್ಪೂನ್ ಗರಂ ಮಸಾಲನೂ ಹಾಕ್ಕೋಬಹುದು, ತೊಂದರೆ ಇಲ್ಲ. ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ. ನೀವಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿನೂ ಜಜ್ಜಾಕೋಬೋದು, ಇಲ್ಲ ಈರುಳ್ಳಿನೂ ಹಾಕ್ಕೊತೀವಿ ಅಂದರೆ ಈರುಳ್ಳಿನೂ ಹಾಕ್ಕೋಬೋದು, ಇಲ್ಲ ಎರಡೂ ಹಾಕ್ತೀವಿ ಅಂದ್ರೂ ಓಕೆ. ನಾನಿಲ್ಲಿ ರುಬ್ಬಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಒಗ್ಗರಣೆಗೆ ಯೂಸ್ ಮಾಡಿಲ್ಲ. ಈಗ ರುಬ್ಬಿರೋ ಮಸಾಲೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈಗ ಕಾಳನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಯಾಕೆ ಅಂದರೆ 4ರಿಂದ 5 ವಿಸಲ್ಸ್ ಮಾಡಿಸೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ 4ರಿಂದ 5 ವಿಸಲ್ಸ್ ಮಾಡಿಸಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನನ್ನ ಮಗಳಿಗೂ ಸ್ಕೂಲ್ ರಜೆ ಇತ್ತು, ಹಾಗಾಗಿ ನಮ್ಮ ಅತ್ತೆ ನಮ್ಮ ಮಾವನ್ನ ನೋಡ್ಕೊಂಬರೋಣ ಅಂತ ಕುಣಿಗಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲೇ ನೋಡಿ, ಇದೊಂದು ಆಂಜನೇಯನ ದೇವಸ್ಥಾನ ಇದೆ ಅಡಕಮಾರನಹಳ್ಳಿಯಲ್ಲಿ, ನೆಲಮಂಗಲದ ಹತ್ರ ಅಡಕಮಾರನಹಳ್ಳಿಯಲ್ಲಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೀವು ಯಾರಾದರೂ ನೋಡಿಲ್ಲ ಅಂತ ಅನಿಸಿದ್ರೆ ಇಲ್ಲೊಂದು ಸಲ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವಂತೂ ಒಂದು 4ರಿಂದ 5 ಸಲ ಹೋಗಿ ಬಂದಿದ್ದೀವಿ ಆ ದೇವಸ್ಥಾನಕ್ಕೆ. ಅಲ್ಲಿ ಆಂಜನೇಯನ ಮೂರ್ತಿ ಸುಮಾರು ಒಂದು 30 ಅಡಿ ಎತ್ತರ ಇರ್ಬೋದು. ಮತ್ತು ಇಲ್ಲಿ ನನ್ನ ಮಗನ ನೋಡಿ, ಹೋಗೋ ಬರೋ ವೆಹಿಕಲ್ಸ್ಗಳನ್ನೆಲ್ಲ ನೋಡಿಕೊಂಡು ತುಂಬ ಸೈಲೆಂಟಾಗಿ ಕೂತ್ಕೊತಾನೆ. ಅವನಿಗೆ ಕಾರಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಟ್ರೆ ಮುಗೀತು, ಊಟ ನಿದ್ದೆ ಏನು ಬೇಡ, ಸುಮ್ಮನೆ ಕೂತ್ಕೊಂಡಿರ್ತಾನೆ ನೋಡಿಕೊಂಡು ಸೈಲೆಂಟಾಗಿ. ನನಗಂತೂ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ರಿಸ್ಕ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಸೈಲೆಂಟಾಗಿ ಕೂತ್ಕೊಂಡಿರ್ತಾನೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು. ಮತ್ತು ಈ ತೋಟಕ್ಕೆ ನಾವು ತಿಂಗಳಲ್ಲಿ ಒಂದು 3 ಸಲನಾದ್ರೂ ಬರ್ತಾನೆ ಇರ್ತೀವಿ. ಯಾಕೆ ಅಂದರೆ ಇಲ್ಲಿನ ಗಿಡ ಮರ ತಂಪು ವಾತಾವರಣಗಳು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಎಲೆ ಬಳ್ಳಿ ಥರ ಎಷ್ಟು ಚೆನ್ನಾಗಿ ಅಡಿಕೆ ಮರಕ್ಕೆ ಹಬ್ಕೊಂಡ್ಬಿಟ್ಟಿದೆ ಇದು. ಆದರೆ ಇದು ಎಲೆ ಬಳ್ಳಿ ಅಲ್ಲ, ಮೆಣಸು ಬಳ್ಳಿ ಅಂತೆ ಇದು. ನನಗೂ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮೆಣಸು ಬಳ್ಳಿನ. ನಾನು ಇಷ್ಟು ದಿನ ಅದು ಎಲೆ ಬಳ್ಳಿನೇ ಅಂತಲೇ ಅಂದ್ಕೊಂಡಿದ್ದೆ. ನಮ್ಮ ಮಾವನವರು ಹೇಳಿದ್ಮೇಲೆ ಗೊತ್ತಾಗಿ ಅದು ಎಲೆ ಬಳ್ಳಿ ಅಲ್ಲ, ಮೆಣಸು ಕಾಳುಗಳ ಬಳ್ಳಿ. ಮತ್ತು ಇಲ್ಲಿ ನೋಡಿ, ಇದು ಗುಲಾಬಿ ಗಿಡ, ಇದು ಗುಲಾಬಿ ಮೊಗ್ಗು, ಸಾರಿ. ಇನ್ನೂ ತುಂಬ ಸುಮಾರಿದೆ. ಗುಲಾಬಿ ಗಿಡ ಆಗಿರ್ಬೋದು, ಚೆಂಡು ಹೂವಿನ ಗಿಡ ಆಗಿರ್ಬೋದು, ಮಲ್ಲಿಗೆ ಹೂವಿನ ಗಿಡ ಆಗಿರ್ಬೋದು, ಮತ್ತು ಸೂಜಿ ಮಲ್ಲಿಗೆ, ಬಟನ್ಸು, ಶಾವಂತಿಗೆ, ಮೈಸೂರು ಮಲ್ಲಿಗೆ, ಚೆಂಡು ಹೂವು,
ಮತ್ತು ಈ ಮಲ್ಲಿಗೆಯಲ್ಲೇ ಸುಮಾರು ಒಂದು 4-5 ಥರದ ಮಲ್ಲಿಗೆ ಹೂವು, 7 ಸುತ್ತಿನ ಮಲ್ಲಿಗೆ ಹೂವು ಅಂತೆ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಆ ಥರ ಎಲ್ಲ ಗಿಡಗಳಿದ್ದಾವೆ. ಇದು ನೋಡಿ, ಇದು ಏಲಕ್ಕಿ ಗಿಡ ಅಂತೆ. ಗಿಡದ ಬುಡದಲ್ಲಿ ಇರುತ್ತೆ ಏಲಕ್ಕಿ. ಮತ್ತು ನೀವು ಈ ಕಡೆ ಬಂದರೆ ಇನ್ನೂ ಒಂದು ಶೋ ಗಿಡ ಇದೆ ನೋಡಿ. ಈ ಗಿಡ ಮಾತ್ರ ತುಂಬ ದೊಡ್ಡದಾಗಿ ಹರಡ್ಕೊಂಡಿದೆ, ಆದರೆ ಹೂವು ಮಾತ್ರ ಅಲ್ಲಲ್ಲೇ ಬಿಟ್ಟಿದೆ. ಮತ್ತು ಈ ಕಡೆ ಬಂದರೆ ನೋಡಿ, ಮನೆ ಮುಂದೆ ಕ್ಲೇ ಪಾಟ್ಸ್ಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ. ಮನೆ ಮುಂದೆ ಈ ಥರ ಎಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇದು ತಾವರೆ ಗಿಡ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕಾಡು ಬಾಳೆ ಗಿಡ ಅಂತೆ. ಕಾಡು ಬಾಳೆ ಗಿಡ. ಎಲೆಗಳು ಮಾತ್ರ ಬಾಳೆದೆಲೆ ಥರನೇ ಇರುತ್ತೆ, ಹೂ ಮಾತ್ರ ಈ ರೀತಿ ಬಿಡುತ್ತೆ. ಮತ್ತು ಈ ಕಡೆ ಬಂದರೆ ಈ ಗಿಡದ ಹೆಸರಂತೂ ನನಗೆ ಗೊತ್ತಿಲ್ಲ. ಇದು 2 ಗಿಡ ಇದೆ ನೋಡಿ. ರೆಡ್ ಕಲರ್ದೊಂದು, ಪಿಂಕ್ ಕಲರ್ ಒಂದು ಹೂ ಬಿಟ್ಟಿದೆಯಲ್ಲ, ಅದು ಸಪ್ರೇಟ್ ಗಿಡ, ಇದು ಸಪ್ರೇಟ್ ಗಿಡ. ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತಂದರೆ, ಇದು ನೈಟ್ ಹೊತ್ತು ಮಾತ್ರ ಜಾಸ್ತಿ ಅರಳಿರುತ್ತೆ. ನಾನು ಅಂದ್ಕೊಂಡೆ ಪಾರಿಜಾತ ಅಷ್ಟೇ ನೈಟು ಟೈಮ್ ಹರಡೋದು ಅಂತ, ಬಟ್ ಇದು ಅಷ್ಟೇ ನೈಟು ಅರಳಿರುತ್ತೆ. ಡೇ ಹೊತ್ತು ಹೀಗೆ ಇರುತ್ತೆ, ಮತ್ತು ನೈಟ್ ಆದಾಗ ಫುಲ್ಲು ಬಾಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಮತ್ತು ಸೈಡಲ್ಲಿ ನಿಮಗೆ ಮೊಳೆಕಾಳು ಸೊಪ್ಪಿನ ಗಿಡನೂ ಕಾಣಿಸ್ತಾ ಇದೆ. ಇದು ಔಷಧಿಗಳಿಗೆ ಯೂಸ್ ಮಾಡ್ತಾರೆ. ಮತ್ತು ಈ ಕಡೆ ಬಂದರೆ ಮನೆ ಮುಂದೆ ಗುಲಾಬಿ ಗಿಡಗಳನ್ನ ಹಾಕಿದ್ದಾರೆ. ತುಂಬ ಕಲರ್ ಗುಲಾಬಿ ಗಿಡಗಳಿದೆ. ನಾನು ಅದನ್ನೆಲ್ಲ ಪೂರ್ತಿ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಈ ಕಡೆ ನೋಡ್ತಾ ಇದ್ದೀರಲ್ವಾ, ಇದು ಈ ಕಡೆ ಇನ್ನೂ ತುಂಬ ಒಂದು 2 ಎಕರೆ ಇದೆ ಜಾಗ. 2 ಎಕರೆಯಲ್ಲೂ ಸಹ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ. ಮಾವಿನ ತೋಪು, ಬಾಳೆ ತೋಪೆಲ್ಲ ಸಿಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಅಲ್ಲಿಗೆ ಹೋದಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮನೆಯವ್ರದ್ದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಪ್ರತಿದಿನವೂ ಆ ಕಿರಿಕಿರಿ ಸೌಂಡು, ಕಲ್ಮಶವಾಗಿರೋ ಗಾಳಿ, ಟೆನ್ಷನ್ನು, ದಿನನಿತ್ಯ ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಅದಕ್ಕಾಗಿ ನಾವು ಈ ಥರ ಪ್ಲೇಸ್ಗಳಿಗೆಲ್ಲ ಬಂದಾಗ ನಮಗೆ ಇದೇ ಸ್ವರ್ಗ ಆಗೋಗಿರುತ್ತೆ. ಇದಕ್ಕೆ ಹೇಳೋದು ಅನಿಸುತ್ತೆ ಅಲ್ವಾ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.